ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದ್ರೂ ಬೆಳಿಗ್ಗೆ ಟೈಮ್ ಇಲ್ವಾ, ಮಕ್ಕಳು ಲಂಚ್ ಬಾಕ್ಸಿಗೆ ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ 5 ಮಿನಿಟ್ ಅಲ್ಲಿ ನೀವು ಈ ತರ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಮೊದಲಿಗೆ ನಾನೀಗ ಒಂದು ಬಾಂಡ್ಲಿಗೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಬೌಲಷ್ಟು ಶಾವಿಗೆನ ತಗೊಂಡಿದ್ದೀನಿ. ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮ್ಗೇನಾದ್ರೂ ಟೈಮ್ ಇರಲ್ಲ, ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು, ಅಥವಾ ಈವ್ನಿಂಗು ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ತರ ಕೂಡ ಮಾಡ್ಕೊಡ್ಬೋದು. ಸೊ ನಾನೀಗ ತುಪ್ಪದಲ್ಲಿ ಶಾವಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ್ಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಹಾಫ್ ಬಾಯ್ಲ್ ಆಗೋದಕ್ಕೆ ಬಿಡ್ಬೇಕಾಗತ್ತೆ. ಈಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಹಾಫ್ ಬಾಯ್ಲ್ ಆಗ್ಲಿ. ಇದು ಹಾಫ್ ಬಾಯ್ಲ್ ಆದ್ಮೇಲೆ ನಾನೀಗ ಈ ತರ ಸೊಪ್ಪು ಸೋಸೋದಿರುತ್ತಲ್ಲ, ಅದನ್ನ ತಗೊಂಡು ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ಸೊ ಸೊಪ್ಪು ಸೋಸೋದು ನಿಮ್ಮನೇಲಿ ಸೋಸೋದು ಯಾವ್ದಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ನೀರನ್ನು ಪೂರ್ತಿ ತೆಗಿಬೇಕಾಗತ್ತೆ. ನೋಡಿ, ಈಗ ತೆಗ್ದಿಟ್ಕೊಂಡಿದೀನಿ. ಈಗ ನೆಕ್ಸ್ಟ್ ಅದೇ ಬಾಂಡ್ಲೆಗೆ ನಾನು ಸ್ವಲ್ಪ ಆಯಿಲ್ನ ಒಂದು 3 ರಿಂದ 4 ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ನ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಏನಾದ್ರು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಿರ್ತಾರೆ. ಅಂತ ಟೈಮಲ್ಲಿ ಮಕ್ಕಳಿಗೆ ತರಕಾರಿ ತಿನ್ಸೋದಕ್ಕೂ ಈ ಶಾವ್ಗೆ ಉಪ್ಪಿಟ್ಟು ಒಂದು ವಿಧಾನ. ಶಾವ್ಗೆ ಅಂದ ತಕ್ಷಣ ಮಕ್ಕಳಿಗೆ ಏನಾಗುತ್ತೆ, ನ್ಯೂಡಲ್ಸ್ ತರ ಕಾಣಿಸುತ್ತೆ. ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಕೂಡ ಈಸಿಯಾಗಿ ಕ್ವಿಕ್ ಆಗಿ ಕೂಡ ಮಾಡಿ ಕಳಿಸ್ಬೋದು. ಸೊ ನಾನು ಈಗ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸಣ್ಣ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಮತ್ತೆ ಟೊಮೊಟೊ ಹಸಿ ಸ್ಮೆಲ್ ಹೋಗೋ ತನಕ ಒಂದ್ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಂಡು, ನಿಮ್ಮ ಮನೇಲಿ ಖಾರ ಹೇಗ್ ತಿಂತಾರೆ ಅದ್ರ ಅನುಗುಣವಾಗಿ ಖಾರ ಹಾಕೊಂಡ್ರೆ ಆಯ್ತು. ನಾನು ಒಂದ್ 2 ರಿಂದ 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೇನೆ 1 ಕಪ್ ಅಷ್ಟು ನಾನು ನೈಟೇ ಹಸಿ ಬಟಾಣಿ ಕಾಳನ್ನ ನೆನ್ಸಿಟ್ಟಿದ್ದೆ, ಅದನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಕ್ಯಾರೆಟ್ ಇದ್ರೆ ಕ್ಯಾರೆಟ್, ಬೀನ್ಸ್ ಇದ್ರೆ ಬೀನ್ಸ್, ಈ ತರ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಈ ತರ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ಕೊಡಿ. ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ಈ ತರ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ತಿಂತಾರೆ. ನಾನು ಇಲ್ಲಿ ಒಂದು ಕ್ಯಾರೆಟ್ ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಆಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಅರಿಶಿನ ಪುಡಿ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗತ್ತೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗತ್ತೆ. ಸೊ ನಾನಿಲ್ಲಿ ಬಿಸಿನೀರನ್ನ ಒಂದ್ 2 ಗ್ಲಾಸ್ನ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಿಸಿನೀರ್ ಬೇಗ ಹಾಕಿದ್ರೆ ಬೇಗ ತರಕಾರಿ ಬೇಯುತ್ತೆ, ಮತ್ತೆ ಬೇಗನೂ ಕೂಡ ಆಗತ್ತೆ. ಕ್ವಿಕ್ ಆಗಿ ಕೂಡ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗತ್ತೆ. ತುಂಬಾ ಈಸಿ ಮೆಥಡು, ಮತ್ತೆ ತಿನ್ಲಿಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಈಗ ನಾನು ಇದು ಬಿಸಿನೀರ್ ಚೆನ್ನಾಗಿ ಕುದಿಯೋಕ್ ಬಂದ್ಮೇಲೆ ನಾನು ಮುಂಚೆನೆ ಬೇಯಿಸ್ಕೊಂಡಿಟ್ಟಿರ್ತೀನಲ್ವಾ, ಹಾಫ್ ಬಾಯ್ಲ್ ಆಗಿರುತ್ತಲ್ಲ, ಆ ಶಾವ್ಗೆನ ಆಡ್ ಮಾಡ್ತೀನಿ. ನೋಡಿ, ತರಕಾರಿ ಬೆಂತ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಬೇಯೋ ತನಕ ವೆಯ್ಟ್ ಮಾಡ್ಬೇಕಾಗತ್ತೆ. ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ತರಕಾರಿ ಚೆನ್ನಾಗಿ ಬೆಂದ್ಬಿಡುತ್ತೆ, ಬೇಗ ಬೇಯುತ್ತೆ. ಯಾಕಂದ್ರೆ ಇಲ್ಲಿ ನಾನು ಜಾಸ್ತಿ ಏನು ಹಾಕಿಲ್ಲ, ಹಸಿ ಬಟಾಣಿ ಕಾಳು ಮತ್ತೆ ನಾನು ಕ್ಯಾರೆಟ್ ಅನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬೀನ್ಸ್ ಕೂಡ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ವಿಕ್ ಆಗಿ ಕೂಡ ಮಾಡ್ಬೋದು. ಈಗ ನೋಡಿ, ನಾನು ಶಾವ್ಗೆನ ತೆಗ್ದಿಟ್ಟಿರೋದನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ನ ಮಾಡ್ತಾ ಇದ್ದೀನಿ. ಬೇಗ ಆಗುತ್ತೆ, ತುಂಬಾ ಟೇಸ್ಟ್ ಕೂಡ ಇರುತ್ತೆ, ಮತ್ತೆ ಈಸಿಯಾಗಿ ಕೂಡ ಪ್ರಿಪೇರ್ ಮಾಡ್ಬೋದು. ಟೈಮೇ ಇಲ್ಲ ಅಂದಿದ್ದ ಟೈಮಲ್ಲಿ ಪ್ರಿಪೇರ್ ಮಾಡ್ಬೋದು. ಜಸ್ಟ್ ಕ್ಯಾರೆಟ್, ಹಸಿ ಬಟಾಣಿ ಕಾಳನ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಸೊ ಇದೇ ತರ ಹೆಚ್ಚಿನ ವಿಡಿಯೋಕ್ಕೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಒಳ್ಳೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.